ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾಗಿರುವಂಥ ವೆಜ್ ಮಯೋನೀಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬ್ರೆಡ್ ರೋಲ್ಗೆ, ಚಿಕನ್ ರೋಲ್ಗೆ, ಶವರ್ಮಾಗೆ ಮನೆಯಲ್ಲೇ ಮಾಡ್ಕೋಬೋದು. ಅಥವಾ ಎಮರ್ಜೆನ್ಸಿ ಎಲ್ಲಾದರೂ ಮನೇಲಿ ಇಲ್ಲ ಅಂತಂದರೆ ನಾವೇ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅರ್ಧ ಲೀಟರ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಯಾವ್ದು ಪ್ಯಾಕೆಟ್ ಬೇಕಾದರೂ ತಗೊಂಡು ಹಾಕ್ಕೊಳ್ಳಿ. ಸ್ಟವ್ ಹಚ್ಚಿದ್ದೀನಿ. ಇದು ಬಿಸಿ ಆಗಬೇಕು. ಇದು ಕೆನೆ ಕಟ್ಟದಂಗೆ ನೋಡ್ಕೋಬೇಕು. ಅದಕ್ಕೆ ಒಂದು ಸ್ಪೂನ್ ತಗೊಂಡು ಹೀಗೆ ಕೈ ಆಡಿಸ್ಕೊಂಡಿದ್ರೆ ಕೆನೆ ಕಟ್ಟೋದಿಲ್ಲ. ಇದು ಮೆಲ್ಲಗೆ ಕುದೀತಾ ಇದೆ ನೋಡಿ, ಬಬಲ್ಸ್ ಬರ್ತಾ ಇದೆ. ಈ ಟೈಮ್ಗೆ 2 ಟೀ ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊಂಡಿದ್ದೀನಿ. ವಿನಿಗರ್ ಇಲ್ಲಾಂದರೆ ಲೆಮನ್ ಜ್ಯೂಸ್ ಹಾಕ್ಕೋಬೋದು, ಯಾವ್ದು ಬೇಕಾದರೂ ಹಾಕ್ಬೋದು. ಈಗ ಅದಕ್ಕೆ ಸಾಲಿಲ್ಲ, ಪುನಃ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹಾಲು ಒಡೆದ್ಬಿಟ್ಟು ನೀರು ಬೇರೆ ಹಾಲು ಬೇರೆ ಡಿವೈಡ್ ಆಗಿದೆ. ಈ ರೀತಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಸೋಸಿಟ್ಕೋಬೇಕು. ಅದಕ್ಕೆ ಒಂದು ಜರಡಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಸೋಸ್ಕೊಳ್ಳಿ. ಕೆಳಗಿರುವ ಬಿಸಿ ನೀರನ್ನು ತೆಗೆದು ಸಪ್ರೇಟ್ ಮಾಡಿ ಪುನಃ ಅದರಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ನೋಡಿ. ಚೆನ್ನಾಗಿ ತಣ್ಣಗಾಗಿದೆ. ಆ ನೀರಿನ ಮೇಲೇ ಇಟ್ಟರೆ ಪುನಃ ಹಬೆ ಹತ್ತುತ್ತೆ. ಆ ರೀತಿ ಇಡೋದು ಬೇಡ. ಈಗ ಇದನ್ನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1-2 ಪಿಂಚಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ. ಈ ರೀತಿ ಕ್ರಷ್ ಮಾಡಿ ಬೇಕಾದರೆ ಪುನಃ ಹಾಲು ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಈ ರೀತಿ ನೈಸ್ ಪೇಸ್ಟ್ ಬರಬೇಕು. ಗಟ್ಟಿ ಇರಬಾರ್ದು, ಪೂರ್ತಿ ನೈಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಹಾಲಿನ ಬದಲು ಫ್ರೆಶ್ ಕ್ರೀಮ್ ಹಾಕ್ಕೋಬೋದು. ಮತ್ತು ಹಾಗೆ ಸ್ವಲ್ಪ ಬೆಣ್ಣೆ ಸೇರಿಸ್ಕೊಂಡು ಈ ರೀತಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆದ ಟೇಸ್ಟ್ ಕೂಡ ಅದಕ್ಕೆ ಇಳಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾದಂಥ ಹೆಲ್ದಿ ವೆಜ್ ಮಯೋನೀಸ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದು ನೀವು ಮನೆಯಲ್ಲಿ ಏನೂ ಇಲ್ಲದಾಗ, ಮಯೋನೀಸ್ ಎಲ್ಲ ಇಲ್ಲದೇ ಇರುವಾಗ ಬೇಕಾದರೆ ಮನೆಯಲ್ಲೇ ಮಾಡ್ಕೋಬೋದು. ಅಲ್ಲದ ಟೈಮ್ಗೂ ಹೆಲ್ದಿಯಾಗಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.